ಥೂ, ಎಲ್ಲಾನು ಹೋಗಿ ಯಾಕೆ ಕೊಟ್ಟಾನ ಒಂದು ಕ್ಷಣ ಹೊತ್ತು ನೆಮ್ಮದಿಯಾಗಿ ಮಾತಾಡೋಣ. ನನ್ನ ಮನಸ್ಸಲ್ಲಿರೋದೆಲ್ಲ ಹೇಳೋಣ ಅಂತಂದ್ರೆ ಯಾವ ನನ್ನ ಮಾತೇ ಕೇಳಲ್ಲ. ಅಮ್ಮೋರ ಹತ್ರನಾದ್ರೂ ಮಾತಾಡ್ಕೊ ಬರೋಣ ಅಂತ ಹೋದ್ರೆ ಆ ಕಿವಿಡ್ದಿ ಇದೊಂದು ಕಾಟ. ನನ್ನ ಜೀವನದಾಗೆ ಸಾಯಕ್ಕೂ ಮುಂಚೆ ಒಂದು ಒಳ್ಳೆ ಕೆಲಸ ಮಾಡು ಅಂತ ಹೇಳ್ತಾಳೆ. ನಾನೇನು ಹುಟ್ಟಾಗಿನ ಇಲ್ಲಿ ತಕ್ಕನ ಬರೀ ಕೆಟ್ಟದೇ ಮಾಡಿದೀನಿ ನಮ್ಮಂಗೆ. ನಾವ್ ಹೇಳಿದ್ದು ಆ ಕಿವಿಡ್ದಿಮಿ ಕೇಳಿಸಲ್ಲ. ಆ ಕಿವಿಡ್ದಿಮಿ ಹೇಳಿದ್ ನಮ್ಗೆಲ್ಲ ಕೇಳಿಸುತ್ತೆ. ಏನ್ ಮಾಡೋದು? ಥೂ, ಈ ಕಿವಿಡ್ತಾಗೆ ಬಡ್ಕಮ್ಮಕ್ಕಾಗಲ್ಲ. ನಾವೇನ್ ಹೇಳಿರೋನು ಅವು ಇನ್ನೊಂದು ತಿಳ್ಕೊಂತವೆ. ಏನ್ ಸಾಕಯ್ಯ, ಯಾಕೆ ಹಂಗ್ ಬೈಕೊಂಬತ್ತಾ ಇದೆಯಾ? ಯಾರನ್ನ? ಯಾಕೆ ಏನಾಯ್ತು? ಏನಾಯ್ತು ಅಂತ ಹೇಳಿದ್ರೆ ನೀನೆಲ್ಲ ಸಮಸ್ಯೆನ ಬಗೆಹರಿಸ್ಬಿಡ್ತೀಯಾ? ಅಯ್ಯೋ, ನಿನ್ ಸಮಸ್ಯೆ ಏನು ಬಗೆಹರಿಸೋದ ಅಂತದಾದ್ರೆ ಬಗೆಹರಿಸನ ಹೇಳಕ್ಕ ಏನಾಯ್ತು? ಸುಮ್ನೆ ಹೋಗಿ ಸೀತಾ, ಮಾಡಕ್ಕೆ ಕೆಲಸ ಇಲ್ವಾ? ನಿಮ್ಮ ಅತ್ತೆ ಹೇಳ್ಬೋದ್ಲು. ನಿಮ್ಮ ಅತ್ತೆ ಇಲ್ವೇನು? ಅದಕ್ಕೆ ಹಿಂಗೆ ಹೊರಗೆ ನಿಂತ್ಕೊಂಡು ಹೋಗೋರು ಬರೋರನ್ನು ಮಾತಾಡ್ಸ್ಕೊಂಡು ನಿಂತಿದ್ಯಾ? ಹೋಗಿ ಏನಾದ್ರೂ ಮುಸ್ರೆ ತೊಳೆಯೋದ, ಕಸ ಹೊಡೆಯೋದ, ನೆಲ ಒರೆಸೋದ ಏನಾನ ಮಾಡಾಗ ಹೋಗಿ. ನನ್ನ ಸಮಸ್ಯೆನ ನಿನ್ ಕೈಲಿ ಬಗೆಹರ್ಸಕ್ಕಾಗಲ್ಲ. ನಿನ್ ಸಮಸ್ಯೆನೇ ನೀನ್ ಬಗೆಹರ್ಸ್ಕೊಂಬಕ್ಕಾಗಲ್ಲ. ಇನ್ನು ನನ್ನ ಸಮಸ್ಯೆ ಎಲ್ಲಿಂದ ಬಗೆಹರಿಸ್ತೀಯ? ಬಂದ್ಬಿಟ್ಲಿ ದೊಡ್ಡದಾಗಿ ದೊಡ್ಡ ಮನುಷ್ಯ ತರನ. ಏನಾಯ್ತಕ್ಕ ಅಂತಾನ. ಏನು ಏನು ಬೈಕೊಂಡು ಹೋಗ್ತಿದ್ದಲ್ಲ ದಾರಿಗೆ, ನೋಡ್ದೆ. ಅದಕ್ಕೆ ನೋಡಿದ್ಕೆ ಕೇಳ್ದೆ ಏನಾಯ್ತು ಅಂತಾನ. ನೀನ್ ಕೇಳಲ್ವಾ? ಯಾರಾದ್ರೂ ಏನಾನ ಮಾತಾಡ್ಕಂತಿದ್ರೆ, ಯಾರಾನ ಹೋಗ್ತಿದ್ರೆ ದಾರಿಗೆ, ಚೆನ್ನಾಗಿದ್ರೆ ಏನಾಯ್ತು ಎತ್ತಾಯ್ತು ಅಂತಾನ. ಅದಕ್ಕೆ ಕೇಳ್ದೆ. ನಾನು ಹೋಗಿ ನಿನ್ನಂತಾನ ಕೇಳ್ತೀನಲ್ಲ. ಸುಮ್ನೆ ಹೋಗು. ಹೋಗ್ತೀನಿ ಕಣೆ, ಹೋಗ್ತೀನಿ. ನಾನೇನೇನು ಒಂದಿ ಮನೆಯಕ್ಕೆ ಬಂದಿಲ್ಲ, ದಾರಿಗೆ ಹೋಗ್ತಾ ಇದೀನಿ. ಅದೇನೋ ಹೇಳ್ತಾರಲ್ಲ ಗಾದೆನ, ಹಂಗಾಯ್ತು ಈಗ ನನ್ನ ಕತೆ. ಏನೇ ಗಾದೆ? ಅದೇನು ಹೇಳ್ತಾರೆ ಹೇಳು ಸರಿಯಾಗಿ. ಅರ್ಧಂಬರ್ಧ ಹೇಳಿ ನನಗೆ ತಲೆ ಕೆಡ್ಸ್ಬೇಡ ಹೇಳು. ಅದೇನು ಹೇಳ್ತಾರೆ ಗಾದೆ ಹೇಳು. ಆ ಗಾದೆ ಏನು ಅಂದ್ರೆ, ದಾರಿಗೆ ಹೋಗೋ ಮಾರಿನ ಮನೆಗೆ ಬಾರಮ್ಮ ಅಂತ ಕರೆದ್ರಂತೆ. ಹಂಗಾಯ್ತು ನನ್ನ ಕತೆ. ನಾನ್ ಸುಮ್ನಿಲ್ಲಾರ್ದೇನೆ ಹೋಗಿ ನಿನ್ನಂತರ ಹತ್ರ ಮಾತಾಡ್ತಾ ಇದೀನಲ್ಲ, ನನಗ್ ಬುದ್ಧಿ ಇಲ್ಲ. ಗೊತ್ತು ತಾನೆ, ಮತ್ತೆ ಮುಚ್ಕೊಂಡು ನಿಂತ್ಕ. ನಾನು ಮಾತಾಡ್ಸಕ್ ಬರ್ಬೇಡ. ನನಗೆ ಈಗಲೇ ಸಿಟ್ಟು ಬಂದೈತಿ. ಅದ್ರಾಗ ಇವಳೊಬ್ಳು ಇದ್ಯಾವ್ದು ಈ ಅಮ್ಮ ಹಿಂಗಾಡ್ತೈತಿ. ಥೂ, ಮಾತಾಡ್ಸೋದೇ ತಪ್ಪು ಇಂಥರ್ನ. ಮಾತಾಡ್ಸ್ಲೇಬಾರ್ದು. ಹೋಗಿ ಸೂಜಿರ್ ಮಂತಕ್ಕೆ ಹೋಗಿ ಇವತ್ತು ಉಪ್ಪಿನಕಾಯಿ ಮಾಡೋದು ಆಯ್ತೋ ಇಲ್ವ ಅಂತ ಕೇಳ್ಕೊಂಬರೋಣ. ನಾನು ಹೋಗಿ ಸಾಕಮ್ಮನ ಮಾತಾಡ್ಸಿ ತಲೆ ಕೆಡ್ಸ್ಕೊಂಡಂಗಾಯ್ತು. ಏನ್ ಮಾಡೋದಪ್ಪ, ಕೂಲಿ ಹೋಗೋದ್ರಿಂದ ಹೆಂಗ್ ತಪ್ಪಿಸ್ಕೊಂಬೋದು? ಏನೋ ಇಷ್ಟೊತ್ತಿಗೆ ಹೋಗಿರ್ತಾರೆ ಅನ್ಸತ್ತೆ. ಹೋಗ್ಲಿ. ಅದಕ್ಕೆ ನಾನು 10 ಗಂಟೆ ಆದ್ರೂ ಮಂತಕ್ಕೆ ಹೋಗಿಲ್ಲ. ನೀರ್ ಕಡೆಗೆ ಹೋಗಿ ಬರ್ತೀನಿ ಅಂತ ಅಲ್ಲೇ ಕುತ್ಕೊಂಡಿದ್ದೆ. ಅವರಿಬ್ರು ಹೋಗ್ಲಿ, ಆಮೇಲೆ ಮಂತಕ್ಕೆ ಹೋಗೋಣ ಅಂತಾನೆ. ಸಾಕಮ್ಮ ಬಂದೀನಿ. ಅಯ್ಯೋ, ನೀನಾದ್ರೂ ನನ್ನ ಸಮಸ್ಯೆಗೆ ಪರಿಹಾರ ಹೇಳಿ ಸಾಕಮ್ಮ. ಯಾಕೆ ಏನಾಗ್ತದ್ರಜ್ಜಿ? ಏನಾಯ್ತು? ಏನ್ ಸಮಸ್ಯೆ? ಏನೂ ಇಲ್ಲ ಕಣಿ. ಅದು ನಮ್ಮ ಸೊಸೆನು ನನ್ನ ಮಗನು ಈಗ ನನ್ನ ವಿರುದ್ಧ ತಿರುಗಿ ಬಿದ್ದೇವ್ರಿ. ಅದಕ್ಕೆ ಈಗ ಕೂಲಿ ಬರ್ಬೇಕು ನೀನು ಅಂತನ ಹೇಳಿದಾರೆ. ನಾನು ಬರೋಲ್ಲ ಅಂತನ ಹೊರಗಡೆಗೆ ಹೋಗ್ತೀನಿ ಅಂತ 10 ಗಂಟೆ ಆದ್ರೂ ಮನೆಗೆ ಹೋಗಿಲ್ಲ. ಈಗ ಹೋಗ್ತಾ ಇದ್ದೀನಿ. ಕೂಲಿ ಹೋಗೋದ್ರಿಂದ ತಪ್ಪಿಸ್ಕೊಂಬಕ್ಕೆ ಏನಾದರೂ ಒಂದು ಉಪಾಯ ಹೇಳಿ ಸಾಕಮ್ಮ. ಉಪಾಯನ? ಒಂದು ಕೆಲಸ ಮಾಡಿಬಿಡು ನೀನು. ಯಾವತ್ತು ನಿನ್ನ ಯಾರು ಏನು ಕೆಲಸ ಮಾಡು ಅಂತ ಹೇಳಲ್ಲ, ಒಂದು ಕಿರಿಕಿರಿ ಇರಲ್ಲ. ಹಂಗೆ ಒಂದು ಉಪಾಯ ಹೇಳ್ತೀನಿ, ಅದನ್ನ ಮಾಡಿಬಿಡು. ಹೌದಿನಿ ಸಾಕಮ್ಮ, ಅಂತ ಉಪಾಯ ಆಯ್ತಾ ನಿನ್ನ ಹತ್ರ? ಅಯ್ಯೋ, ನಾನು ನೋಡು ನಿನ್ನ ಹತ್ರ ಬರೋದು ಬಿಟ್ಟು ಹರ್ಯಾರನ್ನೋ ಕೇಳ್ತಿದ್ದೆ. ಹೇಳಿ ಅದೇನು ಅಂತನ ಹೇಳಿ ಸಾಕಮ್ಮ ಜಲ್ದಿನ. ಅದೇ ನಮ್ಮೂರು ಬಿಟ್ಟು ಇವರು ಸಾವುಕಾರ ಹೊಲ್ದಕ್ಕೆ ಹೋಗೋ ರೋಡ್ನಾಗೆ ನಮ್ದು ಪಂಚಾಯತಿ ಮುಖ್ಯಸ್ಥರದು ಬಾವಿ ಐತಲ್ಲ ದೊಡ್ಡದು. ಐತೆ. ಈಗ ಅದಕ್ಕೆ ಏನು ಮಾಡ್ಬೇಕೀಗ ನಾನು ಹೇಳು? ಹೋಗಿ ತಲೆ ಕೆಳಕ್ ಮಾಡ್ಕೊಂಡು ಬಿದ್ದುಬಿಡು ಅದ್ರಕ್ಕೆ. ಅವಾಗ ಯಾವ ಸಮಸ್ಯೆನೂ ಇರಲ್ಲ. ಅಯ್ಯೋ ದೇವ್ರಿ, ಅಲ್ಲ ನನ್ನ ಸಮಸ್ಯೆಗೇನು ಪರಿಹಾರ ಹೇಳ್ತಾಳೆ ಅಂದ್ರೆ ಇವಳು ನೋಡಿದ್ರೆ ಹೋಗಿ ಬಾವಿ ಬಿದ್ದು ಸತ್ತೋಗು ಅಂತ ಹೇಳ್ತಾಳಲ್ಲ. ಈ ಸಾಕಿ ಏನಾಗೈತಿ ಇವಳಿಗೆ? ಅಲ್ವೇ ಸಾಕಮ್ಮ, ಏನೋ ಒಳ್ಳೇದು ಹೇಳ್ತೀಯ ಅಂತ ನಾನು ಕೇಳಕ್ ಬಂದ್ರೆ ಹಿಂಗ ಹೇಳೋದು? ಮತ್ತೆ ನನ್ನ ಸಮಸ್ಯೆಗೆ ಯಾರು ಪರಿಹಾರ ಹೇಳಾರೆ ಇಲ್ದಂಗಾಗೈತಿ. ಅಕ್ಕಿ ಹುಡ್ದಿಮ್ಮಿ ಅಂತಾನ ನನಗೆ ನೆಮ್ಮದಿನ ಇಲ್ದಂಗಾಗೈತಿ. ನನ್ನ ಸಮಸ್ಯೆನೇ ಆಸ್ಕೆ ಓದ್ಕೊಂಬೋಷ್ಟ ಆಗೈತಿ. ಅದ್ರಾಗೆ ನಿಂದೊಳ್ಳೆ ಸುಮ್ಮನೆ ಹೋಗ್ಕದ್ರಜ್ಜಿ, ನನ್ನ ತಲೆ ಕೆಡಿಸ್ಬೇಡ. ನನಗೆ ಇವಾಗ ತಲೆ ಕೆಟ್ಟೋದಂಗಾಗೈತಿ. ಅಲ್ಲ ಇವಳು ತಲೆ ಕೆಟ್ಟೋಗಕ್ಕೆ ಯಾವತ್ತಾನೆ ಸರಿಯಾಗಿತ್ತು? ನಾನು ಹೋಗಿ ಈ ಸಾಕಿನ ಕೇಳ್ತೀನಲ್ಲ, ಏನಾಗೈತ ಇವಳಿಗೆ? ಹಿಂಗೆ ಮಕ ಊದಿಸ್ಕೊಂಡು ಹೋಗ್ತಾಳೆ. ಏನ್ ಬಿಡು, ನಾನು ಮಂತಕ್ಕೆ ಹೋಗೋಣ. ಅವ್ರ ಅಲ್ಲೇನೆ ಕೂಲಿ ಹೋಗಿರ್ತಾರೆ, ನನ್ನ ಮಗನೂ ಸೊಸೆನು. ಈಟತ್ತಾರು ಬರ್ಲಿಲ್ವಲ್ಲ ನಮ್ಮ ಅತ್ತೆ. ನೋಡ್ದ, ನಾನು ಕಾಯ್ತಾ ಇದ್ದೀನಿ ಅಂತಾನೆ ಹೊರಗಡೆಗೆ ಹೋಗಿ ಬರ್ತೀನಿ ಅಂತಾನ 9 ಗಂಟೆಗೆ ಹೋಗಿದ್ದಲ್ಲ, 8ವರೆಗೆ ಹೋಗಿರೋದು. ಈಟತ್ತಾದ್ರೂ ಬರ್ಲಿಲ್ವಲ್ಲ, ಕೂಲಿ ಕರ್ಕೊಂಡು ಹೋಗ್ತೀನಿ ಅಂತಾನ. ಬರತಕ್ಕ ನಾನು ಹೋಗಲ್ಲ ಇವತ್ತು, ಕರ್ಕೊಂಡು ಹೋಗ್ಲೇಬೇಕು ನಿನ್ನ. ಬಿಡ ಮಾತೇ ಇಲ್ಲ. ಅಯ್ಯೋ ದೇವ್ರಿ, ಇವಳು ಅಲ್ಲಿ ಕೂಲಿ ಹೋಗಿರ್ತಾಳೆ ಅನ್ಕೊಂಡ್ರೆ ಇನ್ನೂ ಯಾಕೋ ಟಿಫಿನ್ ಕೆರೆ ಇಟ್ಕೊಂಡು ಇಲ್ಲಿ ನಿಂತ್ಕೊಂಡವಳೆ. ದರಿದ್ರದವಳು ನಾನು ಕರ್ಕೊಂಡು ಹೋಗಕ್ಕಂತಾನೇ ನಿಂತಿರೋ ಥರ ಐತೆ. ಅಯ್ಯಯ್ಯೋ,
ಭಾರತೆ ಬಾ, ನಿನ್ಗೋಸ್ಕರನೇ ಕಾಯ್ತಾ ನಿಂತಿದ್ದೀನಿ. ಯಾಕೆ ಈಟ ತಿಂತಕನ ಹೋದೆ? ಅಲ್ಲ ನೀನು ಹೋಗಿ 1.5 ಗಂಟೆ ಮ್ಯಾಲಾತಮ್ಮ. ಈಟ ತಿಂತಕನ ನೀರ್ ಕಡಿಕ್ ಹೋಗಿದ್ದೆ. ಅದೇನ್ ಮಾಡ್ತಿದ್ದೆ ತಾಯಿ? ಅಯ್ಯೋ ನನಗೆ ಯಾಕೋ ಹೊಟ್ಟೆ ನೋಯ್ತೈತೆ ಕಣೆ, ಅದಕ್ಕೇನೆ ಬರೋಕ್ಕಾಗಲಿಲ್ಲ. ನೀನು ನೀನು ಹೋಗಲ್ವೇ ಕೂಲಿನ? ಇದ್ಯಾ ಟಿಫಿನ್ ಕೆರೆ ಇಟ್ಕೊಂಡಿದ್ಯಾ? ಹೊಟ್ಟೆ ನೋವು ಬೇದಿ ಅದು ಇದು ಅಂತನ ಕೂಲಿ ತಪ್ಪಿಸ್ಕೊಂಬಕ್ಕೆ ನೋಡ್ಬೇಡ. ಇವತ್ತೇನೇ ಇದ್ರೂ ಬರಲೇಬೇಕು. ನಿಮ್ಮ ಮಗನ ಹೇಳೋಗೈತಿ, ಇವತ್ತು ಬಿಡಬೇಡ ನಮ್ಮ ಅಮ್ಮನ ಕೂಲಿ ಕರ್ಕೊಂಡು ಹೋಗು ಅಂತಾನ. ಅದಕ್ಕೇನೆ ನಾನು ಬುತ್ತಿ ತುಂಬ್ಕೊಂಡು ಕಾಯ್ತಾ ಇದ್ದೀನಿ, ಕರ್ಕೊಂಡು ಹೋಗೋಣ ಅಂತಾನ. ನಾನಿನ್ನ ಉಂಡೆ ಇಲ್ಲ. ಏನೇ ಉಮ್ದಲ್ಲಿ ಹಂಗೆ ಬರೋಕ್ಕಾಗುತ್ತೆ? ನೀನು ಹೋಗು, ನಾನು ಆಮೇಲೆ ಬರ್ತೀನಿ. ಎಲ್ಲಿಗೆ ಬತ್ತೀಯಾ? ಯಾವಾಗ ಬತ್ತೀಯಾ? ಏನು ಸಾಯಂಕಾಲಕ್ಕೆ ಬತ್ತೀಯಾ ನಾನು ಕರ್ಕೊಂಬರಕ್ಕೆ? ಹಂಗಲ್ವೇ, ನೀನು ಎಲ್ಲಿಗೆ ಕೂಲಿ ಹೋಗ್ತೀಯ ಅಂತ ಹೇಳು, ಅಲ್ಲಿಗೆ ನಾನು ಉಂಡು ಬರ್ತೀನಿ ಆಮೇಲೆ ನಿಧಾನಕ್ಕೆ. ಈಗಲೇ 10 ಗಂಟೆ ಆಗೈತೆ, ಇನ್ನ ನಿಧಾನಕ್ಕೆ ಬಂದ್ರೆ ಅಷ್ಟೇನೆ ಮಧ್ಯಾಹ್ನ ಕೂಲಿಗೆ ಬರ್ಬೇಕಾಗತ್ತೆ. ಏನು ಬೇಡ, ನಡಿ ಸುಮ್ಮನೆ ಈಗಲೇನೆ. ಅಯ್ಯೋ ನಾನು ಇನ್ನೂ ಉಂಡಿಲ್ಲ ಕಣೆ, ಹೊಟ್ಟೆ ಸಿತೈತೆ. ಬೇದಿಗೆ ಹೋಗಿದ್ಕೋದ್ಕು ಹೊಟ್ಟೆಗೆ ಯಾತು ಇಲ್ಲ, ಒಂಥರ ತಲೆ ಸುತ್ತ ಬಂದಂಗೆ ಆಗ್ತೈತೆ. ಉಂಡಿದ್ರೆ ನಡ್ಕೊಂಬರಕ್ಕಾಗುತ್ತಾ ಹೊಲ್ತಕನ? ಇಲ್ಲ ಇಲ್ಲ, ನಾನು ಉಂಡು ನಿಧಾನಕ್ಕೆ ಬರ್ತೀನಿ. ಹೋಗು, ನನ್ನ ಕೈಲೇ ಜೋರಾಗೆ ನಡೆಯೋಕ್ಕೂ ಆಗಲ್ಲ. ನೀನಂದ್ರೆ ಶಕ್ತಿಯಾಗಿದೆಯಾ, ನಡ್ಕೊಂಡು ಹೋಗ್ತೀಯ ಜಲ್ದು. ನಿನ್ನ ಸಮಕ್ಕೆ ನಾನು ನಡೆಯೋಕ್ಕಾಗುತ್ತೆ? ಇಲ್ಲ ಇಲ್ಲ, ಏನು ಬೇಡ, ನೀನು ನಡಿ. ನಿನಗೆ ಊಟನೂ ಬುತ್ತಿ ತುಂಬ್ಕೊಂಡಿದ್ದೀನಿ, ಈ ಟಿಫಿನ್ ಕೆರೆಗೆ ಐತೆ. ಅನ್ನ ಸಾರು ಇಟ್ಕೊಂಡಿದ್ದೀನಿ, ಅಲ್ಲೇ ಉಂಬಿವಂತೆ. ಉಂಡು ಆಮೇಲೆ ಕೆಲಸ ಮಾಡಿವಂತೆ. ತೀರಾ 1 ಗಂಟೆದ ಕೂಲಿನ ಏನು ಕೊಡೋದು ಬೇಡ, ಗಂಟೆದ ಕಟ್ ಮಾಡ್ಕೊಂಡೆ ಕೊಡ್ಲೇಳು. ಇನ್ನು ಮಿಕ್ಕಿರೋದ ನಡಿ. ನೀನೇನೇ ನಾಟಕ ಮಾಡಿದ್ರು ನಿನ್ನಂತೂ ಇವತ್ತು ಕೂಲಿ ಕರ್ಕೊಂಡು ಹೋಗ್ದೆ, ನಾನಂತೂ ಇಲ್ಲಿಂದ ಕದ್ಲಲ್ಲ ಅಷ್ಟೇನೆ. ನಡಿಯತ್ತೆ ನಡಿ, ಸಾಕು. ಇಷ್ಟು ದಿನ ನಮ್ಮ ಕೂಲಿ ದುಡ್ಡು ತಗೊಂಡು ಮಜಾ ಮಾಡಿದ್ದು ಒಡ್ಲ ತಿಂದಿದ್ದು ಸಾಕು. ನಡಿ, ಇನ್ಮೇಲಾದ್ರೂ ನಿನಗೂ ಗೊತ್ತಾಗ್ಲಿ, ಬಿಸ್ಲಾಗೆ ಕೂಲಿ ಹೋಗಿ ಕಷ್ಟಪಟ್ಟರೆ ಎಷ್ಟು ಮೈ ನೋವಾಗುತ್ತೆ, ಎಷ್ಟು ಕಷ್ಟ ಆಗುತ್ತೆ ಎಂಬುದು ನಿನಗೂ ಅರ್ಥ ಆಗಲಿ. ಬಿಸ್ಲಾಗೆ ಕೆಲಸ ಮಾಡೋದು ಮನೆ ಕುತ್ಕೊಂಡಿದ್ರೆ ಅರ್ಥ ಆಗಲ್ಲ. ಅಯ್ಯೋ ಲೇ ಮಂಗಿ, ನಾನು ಕ್ಷಮಿಸ್ಬಿಡೆ. ಏನೋ ಆಸೆ ಆಯಿತು, ಅದಕ್ಕೆ ಹೋಟ್ಲಾಗೆ ತಿಂತಿದ್ದೆ ಇಷ್ಟು ದಿನ ನಿಮ್ಮನ್ನು ಕಳಿಸಿ. ಇನ್ಮೇಲೆ ಹಂಗೆಲ್ಲ ಮಾಡಲ್ಲ. ಇನ್ಮೇಲೆ ಹಂಗೆಲ್ಲ ಮಾಡಲ್ಲ. ಹೋಗು, ನಾನು ಮಂತಾಗೆ ಇರ್ತೀನಿ. ಎಲ್ಲನ ಅಡುಗೆ ಪಡ್ಗೆ ಎಲ್ಲ ಮಾಡ್ತೀನಿ. ನಿಮ್ಗೂ ತರಕಾರಿ ತಂದು ಸಾರು ಮಾಡಾಕ್ತೀನಿ. ಬಿಸಿ ಬಿಸಿ ಸಾರು, ಬಿಸಿ ಬಿಸಿ ಅನ್ನ, ಮುದ್ದೆ ಎಲ್ಲ ಮಾಡಿಕ್ತೀನಿ ಕಣೆ. ನನ್ನ ಮಾತ್ರ ಕೂಲಿ ಕರ್ಕೊಂಡು ಹೋಗ್ಬೇಡ. ಆಯಿತಾ? ನೀನು ಒಳ್ಳೆ ಹುಡುಗಿ ಅಲ್ವಾ? ಹೋಗು ಹೋಗು. ಮತ್ತೆ ನೀನು ಏನೇ ಹೇಳಿದ್ರು, ಏನೇ ತಪ್ಪಾಯ್ತು ಅಂತ ಕಾಲಿಗೆ ಬಿದ್ರು ನಿನ್ನ ಕರ್ಕೊಂಡು ಹೋಗ್ದೆ ನಾನು ಇವತ್ತು ಹೋಗಲ್ಲ ಅಂತ ಹೇಳ್ತಾ ಇದ್ದಾನೆ. ಸುಮ್ಮನೆ ನಡಿ. ಟೈಮ್ ಆಯ್ತು, ಈಗಲೇ 10 ಗಂಟೆ ಆಯ್ತು. ಬೈತಾರೆ ಇಟ ತಿಂತಕನೆ ಬರೋದು ಅಂತಾನೆ. ನಡಿ ನಡಿ. ಇಲ್ಲಿ ಏನೇ ಗಂಗಿ ಹಿಂಗ್ ನಡಿ ನಡಿ ಅಂತ ಇದ್ಯಾ? ಅಲ್ಲ, ವಯಸ್ಸಾಗಿರೋ ಮುದ್ಕಿ ಅಂತಾನು ಒಂದಿಷ್ಟು ಕರುಣೆ ಬೇಡವಾ ನಿನಗೆ? ಕರುಣೆ ತೋರಿನೇ ಮತ್ತೀಗ. ಇಷ್ಟು ದಿನ ನಾನು ಬಂದಾಗಿಂದನ ವಯಸ್ಸಾಗೈತೆ ಮತ್ತಿಗೆ ಮನೆಗೆ ಅಡುಗೆ ಪಡ್ಗೆ ಮಾಡ್ಕೊಂಡಿರ್ಲಿ ಅಂತನ ಹೇಳಿ ಬಿಟ್ಟು ಹೋಗ್ತಿದ್ವಿ ನಾನು ನಿನ್ನ ಮಗನು. ಆದ್ರೆ ನೀನು ಮಾಡಿದ ಕೆಲಸ ಏನು ಹೇಳು? ನಾವು ಕೂಲಿ ಹೋಗಿರೋ ದುಡ್ಡೆಲ್ಲ ಇಸ್ಕೊಂಡು ನೀನು ಹೋಟ್ಲ ಚೆನ್ನಾಗಿ ತಿನ್ನೋದು, ನಾವು ತಂಗಳು ಸಾರು ತಂಗಳು ಮುದ್ದೆ ಉಂಬೋದು ಅಲ್ವೇ? ಇದೇ ನೀನು ಮಾಡಿದ್ದು. ಇನ್ಮೇಲೆ ನೀನು ಏನೇ ಮಾಡೋದು ಅಂತ ಪುಸ್ತಕಕ್ಕೆ ಸಾಧ್ಯನೇ ಇಲ್ಲ. ನಡಿ ನಡಿಯತ್ತೆ, ಸುಮ್ಮನೆ ಟೈಮ್ ಆಯ್ತು, ನಡಿ. ಅಯ್ಯೋ ಇದೇನೇ ತಾಯಿ, ಒಂದೇ ಸಮಕ್ಕೆ ನಡಿ 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 ಅಂತಿದ್ಯಾ? ನಾನು ಉಂಬೋದಾದ್ರೂ ಬೇಡವೆ? ಉಂಡಾದ್ರೂ ಬತ್ತೀನಿ, ನಡಿ. ಉಂಬೋದೇನು ಬೇಡ, ಈ ಟಿಫಿನ್ ಕೆರೆಗೆ ತುಂಬ್ಕೊಂಡಿದ್ದೀನಿ, ಅಲ್ಲೇ ಉಂಬಿ ಅಂತೆ. ನಡಿ, ಪರವಾಗಿಲ್ಲ. ಅಲ್ಲೇ ಒಂದು ಅರ್ಧ ಗಂಟೆ ಕುತ್ಕೊಂಡು ಉಂಡು ಸುಧಾರಿಸ್ಕೊಂಡು ಆಮೇಲೆ ಕೂಲಿ ಮಾಡುವಂತೆ. ನಾಳೆಯಿಂದ ಟೈಮಿಗೆ ಸರಿಯಾಗಿ 9 ಗಂಟೆಗೆ ಉಂಡು 9ವರೆಗೆ ಹೋಗ್ಬಿಡ್ಬೇಕು. ಇವತ್ತೊಂದು ದಿವಸ ಏನು ಅವಕ್ಕಾಗಿ ಹೇಳಿದ್ದೀನಿ, ಒಂದು ಸ್ವಲ್ಪ ಹೊತ್ತು ತಡವಾಗಿ ಬರ್ತೀನಿ ಕಣಕ್ಕ, ಸಾಯಂಕಾಲ ತೀರಾ ಒಂದು ಅರ್ಧ ಗಂಟೆ ಜಾಸ್ತಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀನಿ. ಯಾರಿಗೆ ಏನು ಕೂಲಿನೇ? ಅದೇ ಪಂಚಾಯತಿ ಮುಖ್ಯಸ್ಥರಿಲ್ವೇ, ವಣ್ಣಯ್ಯರು ಹೊಲ್ದಕ್ಕೆ ಸೆಪ್ಪೆ ಕೊಯ್ಯಕ್ಕೆ ಸೆಪ್ಪೆ ಹಾಕಿದ್ದಾರೆ, ಅದಕ್ಕೆ ಕೊಯ್ದು ಹಂಗೇನೆ ಚಿವುಡ್ ಕಟ್ಟಬೇಕು. ನಡಿ. 10 ಜನ ಬರ್ತಾರಂತೆ ಕೂಲಿಯರು, ನಾವಿಬ್ರೇನು ಇನ್ಯಾರನ ಬರ್ತಾರೋ? ಅಯ್ಯೋ ಅತ್ತೆ, ಅದನ್ನೆಲ್ಲ ನಾನು ಹೋಗಿ ನೋಡಿವಂತೆ. ಅಲ್ಲಿ ಯಾರ್ಯಾರು ಬಂದೇವ್ರೆ ಅಂತಾನ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಸುಮ್ಮನೆ ನಡಿ, ಇಲ್ಲೇ ನೀನು ಮಾತಾಡ್ಕೊಂಡು ಓದ್ ಕಳಿಬೇಡ. ನಡಿ ನಡಿ. ಅಲ್ಲ, ಇವತ್ತು ಒಂದು ದಿವಸಕ್ಕೆ ಆಗುತ್ತೋ ಅಥವಾ ಇನ್ನೂ ಇರುತ್ತೋ? ಇನ್ನು ಸ್ಯಾನಿ ಹಾಕ್ಯವರಾ ಹೆಂಗೆ? ಹೌದಾ? ನೀನು ಹಿಂಗೆಲ್ಲ ಹೇಳಿದ್ರೆ ಮಾತು ಕೇಳಲ್ಲ. ಇರು, ಮಾಡ್ತೀನಿ. ಬಿಡಿ ಬಿಡಿ, ಬರ್ತೀನಿ. ಅಯ್ಯಪ್ಪ, ಇವಳು ಹಿಂಗೆ ದರ ಹೇಳ್ಕೊಂಡು ಹೋಗ್ತಾಳೆ. ಬಿಡಿ ಬಿಡು, ಬರ್ತೀನಿ. ನಡಿ ಮುಂದೆ, ನಡಿ ಜಲ್ದಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.